ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನಲ್ಲಿ ಬಡವರ ಕಷ್ಟ ಯಾರು ಕೇಳದ ಕಾರಣ ನಿತ್ಯ ಮಾನ್ವಿ ಕಂದಾಯ ಕಚೇರಿಗೆ ಪಡಿತರ ಕಾರ್ಡ್ಗಾಗಿ ಅಮಾಯಕರು ಅಲಿಯುತ್ತಿದ್ದಾರೆ. ಹೌದು, ಸಿರವಾರ ತಾಲೂಕಿನ ಮರಾಠ ಗ್ರಾಮದ ಬಡ ಮಹಿಳೆ ಶಿವಮ್ಮ 10 ವರ್ಷದಿಂದ ಪಡಿತರ ಕಾರ್ಡ್ಗಾಗಿ ಅಲಿಯುತ್ತಿದ್ದು, ಬಡವರಿಗೆ ಕೊಡಬೇಕಾದ ಕಾರ್ಡು ಯಾರ ಪಾಲಾಗ್ತಿದೆ ಎಂದು ಶಿವಮ್ಮ ತಮ್ಮ ಬೇಸರವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಇಲ್ಲ ಅವ್ರು ಬೇರೆ ಬಿಡೋಣ ಸಾಕು ಅಷ್ಟೇ ಸುಮ್ಮನೆ ಹೆಣ್ಮಳು ಹೆಂಗೆ ಹಿಡ್ಕೊಂಡ ಹಂಗೆ ಹಿಡ್ಕೋಬೇಕು. ನಾನು ತಿಮ್ಮಣ್ಣ ತಂದೆ ಶರಣಪ್ಪ, ಹಿರೇಕೊಟ್ನಿಕಲ್, ಮಾನ್ವಿ ತಾಲೂಕು ತಹಶೀಲ್ ಆಫೀಸಿನ ಮುಂದೆ ಸಿರವಾರ ತಾಲೂಕು ಮರಾಠ ಹಳ್ಳಿಯಿಂದ ಮಹಿಳೆಯರು ಇಲ್ಲಿ ಬಂದು ರೇಷನ್ ಕಾರ್ಡ್ ಕಟ್ಟಾಗಿದೆ ಅಂತೇಳಿ 15ನೇ ಇಸ್ವಿಲಿಂದ ಸುಳಿದಾಡಿದ್ರು ಕೂಡ ಇವರು ಅವರಿಗೆ ಉತ್ತರ ಕೊಟ್ಟಿಲ್ಲ, ಸರಿಯಾದ ಸಮಾಧಾನ ಹೇಳಿಲ್ಲ, ಕಾರ್ಡ್ ಮಾಡಿಕೊಟ್ಟಿಲ್ಲ ಅಂದರೆ ಏನು ಅದರ ಅರ್ಥ ಇಲ್ಲದ ಕೆಲಸ ಮಾಡಿದರೆ ನಾಳೆ ಮುಂಜಾನೆ ದಂಗೆ ಹೇಳ್ತಾರೆ. ಓಟ್ ಹಾಕ್ಸುವಾಗ ಈ ರಾಜಕಾರಣಿಗಳು ಪದೇ ಒಂದು 10 ಸಲ ತಿರುಗ್ತಾರೆ ಹಗಲು ರಾತ್ರಿ. ಕೆಲಸ ಮಾಡೋಕೆ ಅವ್ರು ನಿಮಗೇನು ಹೇಳ್ತಾರೆ, ಹೇಳೋದಿಲ್ಲ. ರಾಜಕಾರಣಿ ಹೇಳ್ಬೇಕಾಗ್ಯದಿಲ್ಲ ನಿಮಗೆ. ಅವ್ರು ಹೇಳೋದ್ರ ಮುಂಚೆಗೆ ನೀವು ಮಾಡೋದು ನಿಮ್ಮ ಕರ್ತವ್ಯ. ನೀವು ಕಾರ್ಡ್ ಕಟ್ಟಾಗಿದೆ ಅಂದ್ರೆ ಅದಕ್ಕೆ ಸರಿಯಾದ ಸಮಾಧಾನ ಹೇಳ್ಬೇಕಲ್ರಿ. ಕಟ್ಟಾಗಿದೆ ಅಂದ್ರೆ ಅವ್ರು 15ನೇ ಇಸ್ವಿಲಿಂದ ತಿರುಗ್ತಾರಂದ್ರಿ, ಏನಿದ್ರ ಅರ್ಥ? ಸ್ವಲ್ಪನೂ ಬುದ್ಧಿ ಆದ ನಿಮಗೆ? ಏನು ಜನಗೇನ ತಿರುಗಿ ಬಿದ್ದು ಕೇಳಿದ್ರೆ ನೀವು ಏನಂತ ಹೇಳ್ತೀರಿ? ಸರಿಯಾದ ಸಮಾಧಾನ ಕೇಳಕ್ಕೆ ನಿಂತ್ಕೊಂಡ್ರೆ ನಿಮಗೆ ಹೇಳೋಕ್ಕೆ ಆಗೋದಿಲ್ಲ. ಸ್ವಲ್ಪ ತಿಳ್ಕೊಂಡು ಇದ್ರ ಮೇಲೆ ನೀವು ಅರಿವಿಟ್ಕೊಂಡು ವಿಚಾರದಿಂದ ಅವರಿಗೆ ಕಾರ್ಡ್ ಮಾಡಿಕೊಡ್ಬೇಕು. ಯಾವಾಗಿಂದ ಅವಾಗಲೇ ಯಾವುದೇ ಕೆಲಸ ಆಗಲಿ ಸಿದ್ದರಾಮಯ್ಯವರು ಮತ್ತೆ ಕಾರ್ಯನಿರ್ವಹಿಸಬೇಕು ಸರಿಯಾದ ರೀತಿಯಲ್ಲಿ. ಸರ್, ಸಿದ್ದರಾಮಯ್ಯವರು ಮತ್ತೆ ಹೇಳ್ತಾರಲ್ಲ ಸರ್, ಸಿದ್ದರಾಮಯ್ಯನವ್ರೇನ್ರಿ? ಸಿದ್ದರಾಮಯ್ಯನವ್ರು ಹುಡುಗಾಟಿಗೆ ಮಾಡಕತ್ತಾರ. ಅವರು ಬಸ್ ಫ್ರೀ, ಕರೆಂಟ್ ಫ್ರೀ, ಅದು ಫ್ರೀ, ಯಾವನಿಗೆ ಬೇಕಾಗಿದೆ ಫ್ರೀ. ಎಷ್ಟೋ ಮಂದಿ ಹೆಣ್ಮಕ್ಳು ಬೈದ್ರು ಕೂಡ ನಾಚಿಕೆ ಸರ್ಕಾರ ಇದು. ಈ ಸರ್ಕಾರಕ್ಕೆ ಏನನ್ನ ನಾಚಿಕೆ ಅದ? ಸ್ವಾಭಿಮಾನ ಅದ? ಈ ಸಿಬ್ಬಂದಿಗಳು ಇಷ್ಟೆಲ್ಲ ಚೆಲ್ಲಾಟ ಆಡ್ತಾರಂದ್ರೆ ಮತ್ತೆ ಅವ್ರ ಗಮನಕ್ಕೆ ಬಂದಿಲ್ಲ. ಏನು ಅವ್ರು ಮಾಡೋ ಕೆಲಸ ಏನಿದು? ಇದನ್ನು ನೀವು ತಿಳ್ಕೊಂಡು ಆ ಹೆಣ್ಮಕ್ಳಿಗೆ, ಇನ್ನು ಸುತ್ತಮುತ್ತ ಹಳ್ಳಿಯಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳಿಗೆ ಭಾಳ ಮಂದಿಗೆ ರೇಷನ್ ಭಾಳ ಕಟ್ಟಾಗ್ಯದ. ಭಾಳ ಕಡ್ಡಾಯವಾಗಿ ಅವ್ರನ್ನ ಗೋಳಾಡ್ತಾರೆ, ರೇಷನ್ ಕೊಡೋದೇ ಇಲ್ಲ. ರೇಷನ್ ಕಟ್ಟಾದಂಥ ಕುಟುಂಬಗಳು ಭಾಳ ಇದಾವೆ ಬಡತನದಲ್ಲಿ. ಇವತ್ತು 10 ಎಕರೆ 5 ಎಕರೆ ಇದ್ದವ್ರಿಗೆ ಕೊಡ್ತಾರಲ್ಲ, ಟ್ಯಾಕ್ಟ್ರಿ ಇದ್ದವ್ರಿಗೆ ಕೊಡ್ತಾರಲ್ಲ. ನಿಮಗೇನು ವೆರಿಫೈ ಮಾಡೋಕ್ಕೆ ಬರೋಂಗಿಲ್ಲ, ವಿಚಾರ ಮಾಡೋಕ್ಕೆ ಬರೋಂಗಿಲ್ಲ, ತನಿಖೆ ಮಾಡೋಕ್ಕೆ ಬರೋಂಗಿಲ್ಲ. ತನಿಖೆ ಮಾಡೋಕ್ಕೆ ಬರಲ್ಲ ಅಂದ್ರೆ ಏನು? ಹಳ್ಳಿಯಲ್ಲಿ ಕೆಲವು ಜನರಿಗೆ ಒಪ್ಪಿಗೆ ಕೊಡ್ರಿ, ಅವ್ರಿಗೆ ಜವಾಬ್ದಾರಿ ಕೊಡ್ರಿ. ನಿಮಗೆ ಹಿಡ್ದಾಕ್ತಾರೆ ಕಾರ್ಡುಗಳು. ಅಲ್ಲಿ ರೇಷನ್ ಕಾರ್ಡು ಅಕ್ಕಿ ಕೊಡಲಾರ್ದ ಬ್ಲ್ಯಾಕ್ ಮಾರಾಟ ಮಾಡ್ತಾರೆ. ಇನ್ನು ಜಗ್ಗೆ ಇದಾವೆ ನಿಮಗೆ ಸಮಸ್ಯೆಗಳು ಹೇಳ್ಬೇಕಂದ್ರೆ. ಮತ್ತೆ ಅಧಿಕಾರಿಗಳೆಲ್ಲ ಶಾಮಿಲಿದಾರಾ ಸರ್? ಶಾಮಿಲೇ ಇದ್ದಾರೆ. ಈ ರೈತ ಸಂಘ ಆಗಲಿ, ಕಾರ್ಮಿಕ ಸಂಘ ಆಗಲಿ, ದಲಿತ ಸಂಘ ಆಗಲಿ, ಇವ್ರು ಏನಿಲ್ಲ. ಇವ್ರನ್ನ ಆಯ್ಕೆ ಮಾಡಿದವರೇ ಇಲ್ಲ. ಸುಮ್ಮನೆ ಟೂವಲ್ ಹಾಕ್ಕೊಂಡು ರಾಜಸ್ಥಾನದ ರಾಜ್ಯಾಧ್ಯಕ್ಷ, ಜಿಲ್ಲಾಧ್ಯಕ್ಷ ಅಂತ ಇವರು ತಟ್ಟಿಗೆ ಮೆರೆದಾಡ್ತಾರೆ. ಇವ್ರನ್ನೆಲ್ಲ ನೀವು ಬಲಿಗೆ ಹಾಕ್ಕೊಂಡು ಈ ರೀತಿ ನಾಟಕ ಆಡ್ತೀರಿ. ಇಲ್ಲಂತೂ ಕೇಳೋರೆಲ್ಲ ಹೇಳೋರಲ್ಲ, ಬಿದ್ದು ಒದ್ದಾಡ್ತಾರೆ. ಆಶೆ ಕೂಳಿಲ್ಲ, ನೀರಿಲ್ಲ, ಇವಕ್ಕೆ ದಗದೂನೇ ಇಲ್ಲ, ಮಳೆನೇ ಇಲ್ಲ. 2 ವರ್ಷ ಆಯಿತು, ಇನ್ನೂ ಇದುವರೆಗಾಗಿ ಮಳೆ ಇಲ್ಲ. ಹೆಂಗೆ ಬದುಕಬೇಕು ಜನ? ಇದ್ರ ಬಗ್ಗೆ ನೀವೇನಾದ್ರು ಯೋಚನೆ ಮಾಡ್ತೀರಾ? ಈ ಜಗದ್ಗುರುಗಳು ಪಗದ್ಗುರು ಮಠದಾಗ ಕುಂತ್ಕೊಂಡು ಮಂತ್ರಗಳಿಲ್ಲ ಪಂತ್ರಗಳಿಲ್ಲ ಅವರಲ್ಲಂತೂ. ಮಳೆ ಅವರೇ ತರಿಸ್ಬೇಕು. ಅವ್ರನ್ನ ಕರೆಸಿ ನೀವು ನಿಂದ್ರಿಸ್ಬೇಕಲ್ಲ ಒಂದು ಠಿಕಾಣಿಗೆ. ಮಳೆ ಯಾಕೆ ಬರವಲ್ದು? ಇದಕ್ಕೆ ಏನು ಆತಂಕಗಳು ಇದಾವ ಸರಿಪಡಿಸ್ಬೇಕಲ್ಲ. ಮುಖಂಡರು ನೀವೇ, ಮಿನಿಸ್ಟ್ರುಗಳು ಮತ್ತು ಸಚಿವರುಗಳು, MLAಗಳು, MP ಗಳು. ಯಾರ್ರೀ ಜವಾಬ್ದಾರಿ? ಈ ಸಮಾಜದ ಜವಾಬ್ದಾರಿ ಯಾರ ಮೇಲೆ ಅದ? ನಿಮ್ಮ ಮೇಲೆ ಬಿಟ್ಟರೆ ಏನು ಇವ್ರು ಕೂಲಿ ನಾಲಿ ಮಾಡೋರ ಮೇಲೆ ಅದ? ಓಟ್ ಬೇಕಿದ್ದಾಗ ಭಾಳ ಜಾಣತನದಿಂದ ಓಟ್ ಹಾಕ್ಸಂತೀರಿ. ಗೆದ್ದ ಮೇಲೆ ಈ ರೀತಿ ಮಾಡ್ತಾರೆ ನೀವು? ದಯಮಾಡಿ ನಿಮಗೆ ನಮಸ್ಕಾರ ಮಾಡ್ತೀವಿ. ಇದನ್ನೆಲ್ಲ ಸರಿಪಡಿಸ್ಬೇಕು. ನನ್ನ ಹೆಸರು ಶಿವಮ್ಮ. ಯಾವ ಊರಮ್ಮ ನಿಮ್ಮದು? ನಮ್ಮದು ಸಿರವಾರ ರೀ, ಮರಾಠಮ್ಮ. ಈ ಮಾನ್ವಿಗೆ ಯಾಕೆ ಬಂದಿರಮ್ಮ? ನಾವು ರೇಷನ್ ಕಾರ್ಡ್ ಸಲುವಾಗಿ ಬಂದೀವಿ ಸರ್. ಹೌದಾ? ಎಷ್ಟು ವರ್ಷದಿಂದ ನಿಮಗೆ ರೇಷನ್ ಕಾರ್ಡ್ ಆಗಿಲ್ಲಮ್ಮ? 2000 ಕಟ್ಟಾಗಿದೆ ರೀ. ತಿರುಗಿ ಹಿಂಗೆ ಬರ್ತೀವ್ರಿ, ಓದ್ತೀವ್ರಿ. ಚಾಲು ಮಾಡ್ತಾನೆ ಕೊಡ್ತಾಯಿಲ್ಲ. ಏನ್ರಿ ಅಕ್ಕಿ ರೇಷನ್ ಕೂಪನ್ ಅಕ್ಕಿ ಅಂಗಡಿಗೆ ಹೋದ್ರೆ ರೇಷನ್ ಕಟ್ಟಾಗ್ಯದ ಇದು ಅಂತ ಹೇಳ್ತಾ ಇದ್ದಾರೆ.
ಸರ್ ನಾವು ನಮ್ಗೆ ಏನು ಹೊಲ ಇಲ್ಲ ಮನೆ ಇಲ್ಲ ಕಡ್ಡು ಬಡವ್ರು ಅಂತ ನಾವು ಮಾಡಿಸಿದ್ವಿ ಅಕ್ಕಿ ಕಾರ್ಡ. ಅಲ್ಲಮ್ಮ ನಿಮ್ಮ ಜೀವನ ಹೆಂಗಮ್ಮ ಮತ್ತೆ ಏನು ಮಾಡೋದ್ರಿ ಇದಂತ ರೇಷನ್ ಕಾರ್ಡ್ ಆದಂದ್ರೆ ಹೆಂಗೆ ಜೀವನ ಬದುಕ್ಬೇಕ್ರಿ ನಾವು ಮಕ್ಳ ಕಟ್ಟಿಗೆಂದು. ಅಲ್ಲಮ್ಮ ಈ ಸಿಡಿ ಪಾಪ ಸರ್ಕಾರ ಕೊಡ್ತದ, ಸಿದ್ದರಾಮಯ್ಯ ಅವರು ಮಾಡ್ತಾರ. ಈ ಬಡವರ ಪರಿಸ್ಥಿತಿ ಯಾಕೆ ಹಿಂಗೆ ಇದು ಮಾಡ್ತಿದಾರೆ ಅವರು? ಹೌದ್ರಿ, ಬಡವ್ರು ಕೊಡ್ತಾರ. ಸಿದ್ದರಾಮಯ್ಯ ಮಾಡಿದ್ದಿದೆ ಅಲ್ಲ, ಬಡವ್ರಿಗೆ ಅಂತ ಮಾಡಿರ್ತಾರಲ್ರಿ ರೇಷನ್ ಅಕ್ಕಿ. ಇವ್ರು ಯಾಕೆ ಆಗ್ತಾ ಇಲ್ರಿ? ರೇಷನ್ ಕಾರ್ಡ್ ತಗೊಂಡ್ ಹೋದ್ರೆ ಅಕ್ಕಿ ಕಟ್ಟಾಗಿದೆ ಅಂತಾರ್ರಿ ನಮ್ಗ. ರೇಷನ್ ಕಾರ್ಡ್ ಹೌದಾ ಅಲ್ಲ ರೀ? ಹೇಳ್ಬಿಡ್ರಿ, ಇದು ಕಳಿಸ್ಬಿಡ್ರಿ ನೀವು. ರೇಷನ್ ಕಾರ್ಡ್ ಅಲ್ಲಾದ್ರೆ ನಮ್ಗೆ ಬೇಡ, ಅಕ್ಕಿನೇ ಬೇಡ. ನಾವು ಒಂದ್ ರೊಟ್ಟಿ ಭಿಕ್ಷೆ ಬೇಡ್ಕೊಂಡ ತಿಂತೀವಿ ಅಷ್ಟೇ. ಅಲ್ಲ ನಿಮ್ಗೆ ಎಷ್ಟು ಜನ ಮಕ್ಕಳು? ನಮ್ 4 ಜನ ಇದಾರ್ರಿ ಮಕ್ಕಳು, ಸಣ್ಣ ಅದಾರ್ರಿ. ನಿಮ್ ಜೀವನ ಹೆಂಗಮ್ಮ ಇದರಿಂದ? ನೀವು ಹೊಲ ಮನೆ ಏನಿಲ್ಲ? ಏನಿಲ್ಲ ರೀ, ನಮ್ಗೆ ಹೊಲೆಲ್ಲ ಮನೆ ಇಲ್ಲ ರೀ. ಮತ್ತೆ ನಿಮಗೆ ಅಂತ್ಯೋದಯ ಕಾರ್ಡ್ ಕೊಡ್ಬೇಕಲ್ಲಮ್ಮ? ನಮ್ಗೆ ಏನಿಲ್ಲ ರೀ, ಹೊಲೆಲ್ಲ ಮನೆ ಇಲ್ಲ. ಮನೆ ಇದು ಕಾರ್ಡ್ ಮನೆ ಆಕ್ಷನ್ಗೆ ಹೋದ್ರ ಕಾರ್ಡ್ ಕಟ್ಟಾಗಿದೆ ಅಂತಾರ್ರಿ. ಹೆಂಗ್ರಿ ನಾವು ಜೀವನ ಮಾಡೋದು? ಈಗ ಅದಕ್ಕೆ ಬಂದ್ರೇನ ಮಾನವಿ? ಹ್ಞೂ ರೀ, ಅದಕ್ಕೆ ಬಂದೀವ್ರಿ ಮಾನವಿಗೆ. ಮತ್ತೆ ಅಲ್ಲಮ್ಮ ಈ ರೀತಿ ಆದ್ರೆ ನಿಮ್ದು ಬದುಕು ಹೆಂಗ? ನಾವು ಮನೆ ನೋಡಿದ್ರ ಜೋಪಡಿ ರೀ ನಮ್ದು. ಏನ್ರಿ, ನನ್ ದೊಡ್ಡ ಮೊಬೈಲ್ ಇದ್ರೆ ನನ್ ಮನೆ ತೋರಿಸ್ಬೋದು, ಜೋಪಡಿ. ನಾನ್ ಜೀವನ ಮಾಡ್ಕೊಳಕ್ಕೆ ನನಗೆ ಕಷ್ಟ ಆಗೈತ್ರಿ ನನ್ಗೆ. ಮತ್ತೆ ಹೆಂಗಮ್ಮ ಇಂಥವ್ರು ನಮ್ಮ ಬಡವ್ರಿಗೆ ಈ ರೀತಿ ಸರ್ಕಾರ ಈಗ ಮಾಡಿದ್ರೆ ಹೆಂಗಮ್ಮ? ಹೆಂಗ ನೋಡ್ರಿ ಸರ್, ಹೆಂಗ್ ಮಾಡ್ತೀರಿ ನೋಡ್ರಿ ನೀವು. ಎಲ್ಲಿ ಕಳಿಸ್ತಾರೆ ಗೊತ್ತಿಲ್ಲ, ಊಟಕ್ಕಂತ ತಂದೆ ಆಗ್ಬಿಟ್ಟದ ನಮ್ಗ ಹತ್ರ. ಏನ್ರಿ, ಅಕ್ಕಿ ಕಾರ್ಡ್ ತಗೊಂಡ್ ಹೋದ್ರೆ ಅಕ್ಕಿ ಹಾಕಲ್ಲ. ಯಾಕ ಏನಂತಾರ? ಕಾರ್ಡ್ ಕಟ್ಟಾಗ್ಯದ ಅಂತಾರ್ರಿ. ಇದು ಕಾರ್ಡ್ ಅಲ್ಲ, ಏನು ಕಾದಗರಿ. ಇದು ಕಾರ್ಡ್ ಅಲ್ಲ, ಕಾದಗ ಹೇಳ್ಬಿಡ್ರಿ. ಕಾದಗಂದ್ರೆ ನಾನು ವಾಪಸ್ ಹೋಗ್ತೀನಿ ಅಷ್ಟೇ. ಅಂದ್ರೆ ನಿಮ್ ಬಡವ್ರನ್ನ ಸತಾಸಕತ್ತಾರ್ರಿ ಈ ಸರ್ಕಾರ. ಮತ್ತೆ ಯಾಕೆ ಹಿಂಗ ಈ ಸರ್ಕಾರ ಆಗಿದೆ? ಸರ್ಕಾರ ಬಡವ್ರ ಪರವಾಗಿದಾನ ಅಥವಾ ಶ್ರೀಮಂತರ ಪರವಾಗಿದಾನ? ಯಾರ ಪರವಾಗಿದಾರೆ ಏನ್ರಿ? ಬಡವ್ರ ಪರವಾಗಿದಾರ, ಶ್ರೀಮಂತರ ಪರವಾಗಿದಾರ, ಅವ್ರಿಗೆ ಗೊತ್ತು. ಏನ್ ನಮ್ ಬಡವ್ರ ಪರವಾಗಿದ್ರೆ ಅವ್ರು ಮಾಡ್ಲಿ ಅಷ್ಟೇ. ಏನ್ರಿ, ನಾವ್ ಎಲ್ಲಿಗಾದ್ರೂ ಬರಾಕ ಇದು ಮಾಡ್ತೀವಿ, ಹೋರಾಟ ಮಾಡ್ತೀವ್ರಿ ನಾವು ಅಷ್ಟೇ ಸರ್. ನಾವು ನನ್ನ ಹೆಸರು ಗಿರಿಜಮ್ಮ. ಯಾವ ಊರಮ್ಮ ನಿಮ್ದು? ಲಕ್ಕಂದಿ. ನೀವು ಮಾನವಿ ಯಾಕೆ ಬಂದಿರಮ್ಮ? ಸುಸೈಡ್ ಕಾರ್ಡ್ ಚೆಕ್ ಮಾಡ್ಸಕ್ಕೆ. ಹೌದಾ? ಏನಾಗ ಎಷ್ಟು ವರ್ಷದಿಂದ ಬಂದಿಲ್ಲ? ಇವಾಗ 2 ವರ್ಷ ಆಗ್ತದೆ. ತಿರುಗಿ ಕೇಸಿ ಆಗಿಲ್ಲ ಅಂತಾರೆ. ಆಗಿಲ್ಲ ಅಂತ ಹೇಳಕಂತಾರ. ಮತ್ತೆ ಹೆಂಗಮ್ಮ ನಿಮ್ ಜೀವನ ಹೆಂಗ್ ಮಾಡ್ತಾರೆ? ಹೆಂಗ ಕೆಳವಲ್ತಾರೆ ನಮ್ಮ ಮನ್ಯಾಗ ಗಂಡ್ಮಕ್ಳೆಲ್ಲ. ಹಮ್ದಾದಲ್ಲಿ ಅವರು ದುಡಿಯಕ ಹೋಗ್ಯಾರ ದೇಶ. ನಿಮ್ ಬದುಕು ಒಟ್ಟಿಗೆ ಹೆಂಗಮ್ಮ ನಿಮ್ ಜೀವನ? ಹಂಗ ಮತ್ತೆ ಅವ್ರೆ ತಂದಾಕ್ತಾರ. ಈ ರೇಷನ್ ಕಾರ್ಡ್ ತುಂಬಾ ತೊಂದರೆ ಆಗಿದೆ ನಿಮಗೆ. ಈಗ ಹೆಂಗ ಮತ್ತೆ ಸಿದ್ದರಾಮಯ್ಯ ಅವರು ಹೇಳ್ತಾರಲ್ಲ, ಮತ್ತೆ ಬಡವರಿನ ಪರವಾಗಿದೆ ಅಂತ. ಮತ್ತೆ ನಿಮ್ ಜೀವನ ಹೆಂಗ? ಮತ್ತೆ ರೇಷನ್ ಕಾರ್ಡ್ 2 ವರ್ಷ ಆಯ್ತಿಲ್ಲಲ್ಲ? ಸಿದ್ದರಾಮಯ್ಯ ನೀವೇನಂತೀರಿ ಈಗ? ಅಲ್ಲಮ್ಮ, ಈ ರೀತಿಯಾಗಿ ಹಿಂಗ ಇದಾಯ್ತಂದ್ರಿಗಿನ ಮತ್ತೆ ನಿಮ್ಮ ಜೀವನ ಹೆಂಗ, ಬದುಕು ಹೆಂಗ, ನಿಮ್ಮನ್ನ ಯಾರು ನೋಡ್ಬೇಕು? ಸರ್ಕಾರ ಮತ್ತೆ ಹೇಳುತ್ತಲ್ಲ 2 ವರ್ಷದಿಂದ ತಿರ್ಗಾಡಕತ್ತಿರಲ್ಲ, ಯಾಕೆ ಬಂದಿಲ್ಲ? 2 ವರ್ಷ ಆಯ್ತು. 2 ವರ್ಷ ಆಯ್ತು ಬಂದಿಲ್ಲ. ಮತ್ತೆ ನಿಮ್ದು ಹೆಂಗಮ್ಮ ಜೀವನ ಹೆಂಗ, ಬದುಕು ಹೆಂಗೀಗ? ಒಂದು ಹುಡುಗಿ ಐತೆ, ನಮ್ಮ ತಂದವ್ರು ದುಡ್ದು ಹಾಕ್ತಾರ, ನಾವು ತಿಂತೀವಿ. ಹೌದಾ? ನಮ್ಮ ಕೂಲಿ ಇದ್ರೆ ಕೂಲಿ ಹಾಕಿದ್ವಿ, ಎಲ್ಲ ಸಿಗಲ್ಲ. ಮತ್ತೆ ಈಗ ಊಟಕ್ಕೆ ಹೆಂಗಮ್ಮ? ಈಗ ನಿಮ್ಮ ರೇಷನ್ ಕಾರ್ಡ್ ಹಾಕಿ ಬಂದಿಲ್ಲ? ಇಲ್ಲ ರೀ, ಬಂದಿಲ್ಲ. ಮತ್ತೆ ಹೆಂಗ ರೊಕ್ಕ ಕೊಟ್ಟು ತೊಗೊಳ್ತೀರಾ ರೇಷನ್? ಇಲ್ಲ ರೀ, ಹಾಕೋದಿಲ್ಲ. ಅಲ್ಲ, ರೊಕ್ಕ ಕೊಟ್ಟು ಹೊರಗೆ ತಗೋತೀರ ಅಕ್ಕಿ? ಮತ್ತೆ ರೇಷನ್ ಕಾರ್ಡ್ ಕೇಳಿದ್ರೆ ಏನಂತಾರೆ ನ್ಯಾಯ ಬೆಳಂಗಡವ್ರು? ಇದನ್ನೇ ಬಂದಿಲ್ಲ, ಅವ್ರೇನು ಹಾಕ್ತಾರ, ಇದನ್ನೇ ಬಂದಿಲ್ಲ.